ನಮಸ್ತೆ ಕರ್ನಾಟಕ, ನಾನಿಮ್ಮ ಶೆಟ್ಟಿ ಲಾಗ್ಸ್. ಎಲ್ರಿಗೂ ಹೊಸ ವಿಡಿಯೋಗೆ ವೆಲ್ಕಮ್. ಸೊ ನಾನಿವತ್ತು ಎಲ್ಲಿದ್ದೀನಿ ಅಂತಂದ್ರೆ HRZ ಪಿಚ್ ಸ್ಟಾಪ್ ಅಲ್ಲಿ ಇದ್ದೀನಿ. ಸೊ ಏನಪ್ಪ ಈ ತರ ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಅಂತ ಅನ್ಕೊಂಡು, ಇಂಡಿಯಾದಲ್ಲೇ ಮೊದಲನೇ ಬಾರಿಗೆ ಬೈಕ್ ಸೇಫ್ಟಿ ಆಕ್ಸೆಸರೀಸ್ ನ ನಮ್ಮ HRZ ಪಿಚ್ ಸ್ಟಾಪ್ ಅಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ನೀವು ಬೈಕ್ ಲಾಂಚ್ ಮಾಡಿರೋದು ನೋಡಿದೀರಾ, ಕಾರ್ ಲಾಂಚ್ ಮಾಡಿರೋದು ನೋಡಿದೀರಾ, ಬಟ್ ಬೈಕ್ ಸೇಫ್ಟಿ ಆಕ್ಸೆಸರೀಸ್ ನ ಲಾಂಚ್ ಮಾಡಿರೋದು ಎಲ್ಲೂ ನೋಡಿರಕ್ಕೆ ಸಾಧ್ಯನೇ ಇಲ್ಲ. ಕತೆ ಅಂತಂದ್ರೆ ಬಜಾಜ್ನ NS 400 ಗಾಡಿಗೆ ಇವತ್ತು ಲಾಂಚ್ ನಡೀತಾ ಇರೋದು. ಸೊ ಎಲ್ಲ ಕಂಪ್ನಿ ಬೈಕ್ ಆಕ್ಸೆಸರೀಸು ಸಿಗುತ್ತೆ, ಬಟ್ ಇವತ್ತು ಲಾಂಚ್ ನಡೀತಾ ಇರೋದು NS 400ಗೆ. ಅಷ್ಟೇ ಅಲ್ಲದೆ ನಮ್ಮ HRZ ಪಿಚ್ ಸ್ಟಾಪ್ಗೆ 3 ಜನ ಸ್ಪೆಷಲ್ ಆಗಿ ಇನ್ಫ್ಲೂಯೆನ್ಸರ್ ಬರ್ತಾ ಇದ್ದಾರೆ. ಸೊ ಯಾರು ಏನು ಅಂತ ನನ್ನ ಫುಲ್ ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತೀನಿ, ನೋಡಿ ಕಾಯ್ತಾ ಇದೆ. ಸೊ ಈ ಈವೆಂಟ್ಗೆ ಅಂಬಾರಿ ರೈಡರ್ಸ್ ಆದಂಥ ಟೀಮ್ ಮತ್ತು ಫೌಂಡರ್ ಅವರು ಕೂಡ ಬಂದಿದ್ದಾರೆ. ಸೊ ಫೌಂಡರ್ ಆದಂಥ ದಚ್ಚೋಣ ಅವ್ರ ಜೊತೆ ಮಾತಾಡೋಣ. ನನ್ನ ಒಂದು ಲಾಗಲ್ಲಿ ಇದೇ ಫಸ್ಟ್ ಟೈಮ್ ಏನೋ ನೀವು ಬರ್ತಾ ಇರೋದು. ಸೊ ನೋಡ್ತಾ ಇರ್ಬೋದು. ಬ್ರೋ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಈವೆಂಟ್ಗೆ? ತುಂಬ ಖುಷಿ ಆಗ್ತದೆ. ಒಂದು ಬೈಕ್ ಲಾಂಚು ತುಂಬ ಕಡೆ ನಡೆದಿದೆ, ಆದರೆ ಬೈಕ್ಗೆ ಬೇಕಾದಂಥ ಆಕ್ಸೆಸರೀಸು ಎಲ್ಲೂ ನಡೆದಿಲ್ಲ. ಲಾಂಚ್ ಮಾಡ್ತಾ ಇರೋದು ಆಕ್ಸೆಸರೀಸು ಇದೇ ಫಸ್ಟ್ ಟೈಮು ನಮ್ಮ ಮೈಸೂರಿನಲ್ಲಿ HRZ ಪಿಚ್ ಶಾಪಲ್ಲಿ ಅವರು ಒಂದು ಆಕ್ಸೆಸರೀಸ್ನ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅಂತೇಳಿ ಬೈಕ್ಗೆ ಆಕ್ಸೆಸರೀಸ್ ಲಾಂಚ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಸೊ ನಾನು ಹೇಳಿದೆ 3 ಜನ ಇನ್ಫ್ಲೂಯೆನ್ಸರ್ ಬರ್ತಾ ಇದ್ದಾರೆ ಅಂತ. ಅವ್ರು ಆಲ್ರೆಡಿ ನಮ್ಮ HRZ ಪಿಚ್ ಶಾಪ್ಗೆ ಬಂದಿದ್ದಾರೆ. ಸೊ ಯಾರು ಏನು ಅಂತ ತೋರಿಸ್ತೀನಿ ಬನ್ನಿ. ಫುಲ್ ಎಕ್ಸೈಟ್ಮೆಂಟ್. ಬ್ರೋ, ಆಕಾಶು ಹೆಸರು ಮರ್ತೋಗ್ಬಿಟ್ಟೈತೆ, ಸಚಿನ್ ಬ್ರೋ, ಮತ್ತೆ ಅಲ್ಲಿ ದಪ್ಪಕ್ಕಿದ್ದಾರೆ ನಮಗೆ ಕಾಣಿಸಲ್ಲ. ಬ್ರೋ, ಕಲ್ಕಿ ಬ್ರೋ, ಶ್ರೀಹರಿ ಅವರು ಎಲ್ಲ ಬಂದಿದ್ದಾರೆ. ಮತ್ತೆ ಸಚಿನ್ ಬ್ರೋ ಎಲ್ಲರೂ ಬಂದಿದ್ದಾರೆ. ಮೈಸೂರಲ್ಲಿ ಆದಷ್ಟು ಹತ್ರದಲ್ಲಿ ಬೇಗ ಮೀಟ್ ಆಗ್ತಾ ಇದೀವಿ ಎಲ್ಲರೂ. ಆಕಾಶು, ಕೃಷ್ಣ, ಸಚಿನ್ ಇಲ್ಲ, ಅವರು ಸಚಿನ್. ವಯಸ್ಸಾಯ್ತು, ಕೂದಲು ಏನ್ ಮಾಡೋಣ. ಎಷ್ಟು ದಿನ ಆಯ್ತು ನೋಡಿ. ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ಡ್ಯೂಗಿರಿ ಅವ್ರನ್ನ ತೋರಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಶೆಟ್ಟಿ ಲಾಗ್ಸ್ ಅಂತ. ಹೌದಾ? ನಿಮ್ಮ ಚಾನಲೆಲ್ಲ ನೋಡಿ. ಮೈಸೂರು. ನಂದು ಪ್ರಾಪರ್ ಬಂದು ಕ್ಯಾರ್ಪೇಟೆ. ಸೊ ನಾನು ಇಲ್ಲೇ ಇದ್ದೀನಿ, ಮೈಸೂರಲ್ಲೇ ಇದ್ದೀನಿ. ನಿಮ್ಮ ಚಾನಲೆಲ್ಲ ನೋಡಿದ್ದೀನಿ. ನೀವು ಇಲ್ಲಿಗೆ ಬರ್ತಾ ಇದ್ದೀರಾ ಅಂತ. ಮೋಟೋ ವ್ಲಾಗಿಂಗ್. ನಾನು ಆ್ಯಕ್ಚುಲಿ ಪ್ರಾಪರ್ ಬಂದು ಪ್ಲಾಟಿನಾ ರೈಡರ್. ಸೂಪರ್, ಚೆನ್ನಾಗೆಲ್ಲ ಸೆಟಪ್ ಮಾಡ್ಕೊಂಡಿದ್ದೀನಿ. ಹಾಂ ಬ್ರೋ, ನಾನು ಆಲ್ ಓವರ್ ಅಂದರೆ ಆಲ್ರೆಡಿ ನಾನು ಕನ್ಯಾಕುಮಾರಿ, ಇಂಡಿಯಾ ಲಾಸ್ಟ್ ಎಂಡಿಂಗ್ ಪಾಯಿಂಟ್ ತನಕ ಹೋಗಿದ್ದೀನಿ. ಅದೇ ಧನುಷ್ಕೋಡಿ ತನಕ ಹೋಗಿದ್ದೀನಿ. ಇದೇ ಗಾಡೀಲಿ ಹೋಗಿದ್ರಾ? ಇದೇ ಗಾಡೀಲಿ ಹೋಗಿದ್ದೀನಿ. ಸೂಪರ್. ಸೊ ನನಗೆ ಅದೇ ಮನಸ್ಸಲ್ಲಿರೋದು, ಇದರಲ್ಲಿ ಏನಾದ್ರು ಒಂದು ಅಚೀವ್ ಮಾಡಬೇಕಂತ. ಗಾಡಿ ಅದೆಲ್ಲ ಏನಿಲ್ಲ, ಯಾವ ಗಾಡಿ ಏನಿಲ್ಲ, ಯಾವ ದೊಡ್ಡ ಗಾಡಿ ಚಿಕ್ಕ ಗಾಡಿ ಅಂತಿಲ್ಲ. ನಮ್ಮಲ್ಲಿ ಇರೋದು ಅಷ್ಟೇ ಅಲ್ಲ. ನಾವು ಏನು ಮಾಡ್ತೀವೋ, ನಮ್ಮ ಖುಷಿಗೆ ಏನು ಮಾಡ್ತೀವೋ ಅದೇ ಮುಖ್ಯ. ಸೊ ಗಾಡಿ ಆಮೇಲೆ ಬಂದೇ ಬರುತ್ತೆ. ನಿಜ. ಯಾರೇ ಆಗಲಿ ಇರ್ತಾ ಏನು ತೊಗೊಂಡಿರಲ್ಲ, ಎಲ್ಲ ಹೋಗ್ತಾ ಆಗಿದೆ. ಏನೋ ಬ್ರೋ, ಅದೊಂಥರ ಅಟ್ರಾಕ್ಷನೋ ಇಲ್ಲ ಏನೋ ಒಂಥರ ಆ ಗಾಡಿ ಬಿಟ್ಟು ಬೇರೆ ಗಾಡಿಗೆ ಹೋಗೋದು ಅಷ್ಟೇ. ಒಂದು ಟೈಮಲ್ಲಿ ನಾವು ಹೀರೋ ಪಿಚ್ಚಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಅಂದರೆ ನಾವು ಇದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಹೀರೋ ಪಿಚ್ ಅಂತ ನಿಮಗೆ ಗೊತ್ತಾಗ ಯಾವ ಜನ್ರೇಷನ್ ಅಂತ. ನಮ್ಮ ಖುಷಿಗೋಸ್ಕರ ನಾವು ಮಾಡಿದ್ದು. ಪ್ಯಾಷನ್ನು, ಟ್ರಾವೆಲಿಂಗ್ ಅನ್ನೋದು ನಮ್ಮಲ್ಲಿ ಇರಬೇಕು. ಸರ್ ನಮಸ್ತೆ, ನಮಸ್ಕಾರ. ನನ್ನ ಹೆಸರು ಶೆಟ್ಟಿ ಲಾಗ್ಸ್ ಕನ್ನಡ ಅಂತ. ಒಂದು ಚಾನಲ್ಗೆ ಈ ಚಾನಲೆಲ್ಲ ನೋಡ್ತಾ ಇರ್ತೀನಿ. ಇವತ್ತು ಹತ್ರದಲ್ಲಿ ಮೀಟ್ ಆಗೋ ಒಂದು ಅವಕಾಶ ಸಿಗ್ತಿದೆ. ಏನು ಹೇಳ್ತೀರಾ ನನ್ನ ಲಾಗ್ಗೆ? ಸೊ ಏನಂತ ಹೇಳಿದ್ರೆ ಮೋಟೋ ವ್ಲಾಗಿಂಗ್ ನೀವು ಮಾಡೋದು. ಹಾಂ ಸರ್, ಮೋಟೋ ವ್ಲಾಗಿಂಗ್. ಸರ್ ಅವ್ರದ್ದು ಗಾಡಿ ಅದು. ಓ, ಪ್ಲಾಟಿನಾ ಸೂಪರ್. ನೋಡಿ, ಮೋಟೋ ವ್ಲಾಗಿಂಗ್ ಮಾಡಬೇಕು, ಇಲ್ಲಾಂದರೆ ಕರ್ನಾಟಕ ಸುತ್ತಬೇಕು, ಇಲ್ಲ ದೇಶ ಸುತ್ತಬೇಕು ಅಂದರೆ ಆ ಗಾಡಿ ಏನು ಬೇಕಾಗಿಲ್ಲ. ಗಾಡಿ ಇದ್ದರೆ ಸಾಕು, ಮನಸ್ಸಲ್ಲಿ ಛಲ ಇರಬೇಕು, ಜಾಗ ನೋಡಬೇಕು ಅನ್ನೋ ಒಂದು ಇದಿರಬೇಕು, ಸ್ಫೂರ್ತಿ ಇರಬೇಕು. ಅವಾಗಲೇ ಎಲ್ಲ ನೋಡೋದಕ್ಕಾಗೋದು. ಸೊ ಆಲ್ ದ ಬೆಸ್ಟ್ ನಿಮ್ಮ ಮುಂದಿನ ಅಡ್ವೆಂಚರ್ಗೆ. ಇನ್ನು ಕರ್ನಾಟಕನ ಎಕ್ಸ್ಪ್ಲೋರ್ ಮಾಡಿ, ಆಮೇಲೆ ಭಾರತನ ಎಕ್ಸ್ಪ್ಲೋರ್ ಮಾಡಿ. ಆಲ್ಮೋಸ್ಟ್ ನಾನು ಕನ್ಯಾಕುಮಾರಿ ಮತ್ತು ಇಂಡಿಯಾ ಲಾಸ್ಟ್ ಎಂಡಿಂಗ್ ಪಾಯಿಂಟ್ ಅಂತ ಹೋಗಿದ್ದೀನಿ. ಇನ್ನೂ ಹೋಗಬೇಕು ಅನ್ನೋ ಆಸೆ ಇದೆ. ಸ್ಟೆಪ್ ಬೈ ಸ್ಟೆಪ್ ಹಂಗೆ ಇಡ್ತಾ ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ ಆ ಥರ. ಆ್ಯಕ್ಚುಲಿ ನಮ್ಗೆ ಗೊತ್ತಿರೋಂಗೆ ತುಂಬ ಜನ ಇದ್ದಾರೆ. ಸ್ನೇಹಿತರಿದ್ದಾನೆ, ಆ್ಯಂಟೋನಿ ಅಂತ ಇದ್ದಾನೆ, CT100 ಅವನು. ಏನು ಆಕ್ಸೆಸರೀಸ್ ಇಲ್ಲ, ಗೇರ್ಸ್ ಇಲ್ಲ, ಏನಿಲ್ಲ. ಅವರ ಸಿಕ್ಕೊಂಡು ಹೋಗ್ತಾರೆ. ಸೋಲರ್ ರೈಡ್ರು. ಸೊ ಎಕ್ಸ್ಪ್ಲೋರ್ ಮಾಡೋ ಜಾಗ ಅದೇ ಥರ. ಸೊ ಸೂಪರು. ನಿಮಗೂ ಕೂಡ ನಮಗೂ ಖುಷಿ ಆಯಿತು. ಕಲ್ಕಿಯವರು ಕೂಡ ಇದ್ದಾರೆ. ವಿಡಿಯೋ ಎಲ್ಲ ನೋಡ್ತಾ ಇರ್ತೀನಿ. ನೆನ್ನೆನೇ ಒಂದು ವಿಡಿಯೋ ನೋಡಿ ಫುಲ್ ಆಗ್ಬಿಟ್ಟಿದ್ದೀನಿ.
ನನ್ನ ಯೂಟ್ಯೂಬ್ ಚಾನಲ್ ಇದೆ ಶೆಟ್ಟಿ ವ್ಲಾಗ್ಸ್ ಕನ್ನಡ. ನಾನು ಕೂಡ ಪ್ಲಾಟಿನಾ ರೈಡರ್ ಮೇಯ್ನ್. ಪ್ಲಾಟಿನಾದಲ್ಲಿ ಪ್ಲಾಟಿನಾನೇ ರೈಡ್ ಮಾಡ್ತೀನಿ. ಸೊ ನನ್ನ ಬ್ಲಾಗ್ ಬಗ್ಗೆ ಏನು ಇಲ್ಲ ಅಂದರೆ ನಾವೆಲ್ಲ 400cc ಇಟ್ಕೊಂಡು ಎಲ್ಲ ಟ್ರಾವೆಲ್ ಮಾಡ್ತಿರ್ತೀವಿ. ನೀವು 100cc ಇಟ್ಕೊಂಡು ಒಂಥರ ಎಲ್ಲರೂ ಈ ಕಡೆ ರೈಡ್ ಮಾಡ್ತಾ ಇದ್ದೀರಾ, ಒಳ್ಳೇದಾಗಲಿ. ತುಂಬ ಅಂದರೆ ಗಟ್ಸ್ಬೇಕು 100cc ಎಲ್ಲ ಕಡೆ ಟ್ರಾವೆಲ್ ಮಾಡೋದು. ಒಳ್ಳೇದಾಗಲಿ. ಶೆಟ್ಟಿ ವ್ಲಾಗ್ಸ್ ಅಂತ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಶೆಟ್ಟಿ ವ್ಲಾಗ್ಸ್ ಅಂತ. ನೀವು ಮೈಸೂರವರು? ಪ್ರಾಪರ್ ಬಂದು ಕ್ಯಾರ್ಪೇಟೆ, ಬಟ್ ನಾನೆಲ್ಲ ಇರೋದು ಮೈಸೂರು. ಒಳ್ಳೇದಾಗಲಿ. ಅಲ್ಲೇ ಬೆಸ್ಟ್ ಚೆನ್ನಾಗಿ ಮಾಡಿ. ಒಂದ್ಸರಿ ರೈಡ್ ಮಾಡೋಣ. ಮಾಡೋಣ. ಇದು ನನ್ನ ಅವಕಾಶ. ಇಲ್ಲ ಲೆಗೆಂಡರಿ ಪ್ರಾಡಕ್ಟ್ಸ್ ನಾನು ಆಲ್ಮೋಸ್ಟ್ ಒಂದು 2 years ಬ್ಯಾಕೆಲ್ಲ ಯೂಸ್ ಮಾಡ್ತಾ ಇದ್ದೆ. ನಾನು ಹಿಮಾಲಯನ್ಗೆಲ್ಲ ಒಂದು ರೇಲಿಂಗ್ಸ್ಗೆ ಜೆರಿಕ್ಯಾನ್ ಎಲ್ಲ ಯೂಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಬಂದು ಇಂಡಿಯಾದಲ್ಲಿ ಆಗೋದ್ರಿಂದ ಯಾವುದೇ ಚೈನಾ ಪ್ರಾಡಕ್ಟ್ಸು ಅಲ್ಲ ಇದು. ಓಕೆ, ಫಿನಿಶಿಂಗ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ. ಮತ್ತು ತುಂಬ ವೀಡಿಯೋಸ್ ನಾನು ನೋಡಿದ್ದೀನಿ ಲೆಗೆಂಡರಿ ಅವ್ರದ್ದು. ಲೈಕ್ ಟೆಸ್ಟಿಂಗ್ ಯಾವ ಥರ ಮಾಡ್ತಾರೆ ಅಂದರೆ ಇವನ್ ಒಂದು ಮಿಲಿಟರಿ ಟ್ರಕ್ಕಿಗೆ ಕಟ್ಬಿಟ್ಟು ಹೇಳ್ಕೊಂಡು ಹೋಗೋದೆಲ್ಲ ನಾನು ನೋಡಿದ್ದೀನಿ. ಆ ಥರ ಟೆಸ್ಟಿಂಗ್ ಮಾಡಿದ್ದಾರೆ ಲೆಗೆಂಡರಿ ಪ್ರಾಡಕ್ಟ್ಸ್ ಅದು. ಲೈಕ್ ದೇ ಹ್ಯಾವ್ ಬಿಗ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಸುತ್ತೆ. ನಾನು ನೋಡಿದಾಗ ಫ್ಯಾಕ್ಟ್ರೀಸ್ ಎಲ್ಲಾನು ಬಿಗ್ ಇನ್ವೆಸ್ಟ್ಮೆಂಟ್ ಇದೆ. ಪ್ರೊಡಕ್ಷನ್ ಅಲ್ಲಿ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ. production ಜೊತೆಗೆ ಇದೆ. ಅವ್ರದ್ದು ಏನು ಡಿಸೈನ್ ಅವ್ರದ್ದು ತುಂಬಾ ಕಾಂಪ್ಯಾಕ್ಟ್. ಗಾಡಿ ನೀವು ಯಾವುದೇ ಗಾಡಿ ಕ್ರಾಶ್ ಕಾರ್ಸ್ ನೋಡೋ ತುಂಬಾ ಕಾಂಪ್ಯಾಕ್ಟ್ ಆಗಿರುತ್ತೆ, ಬಟ್ ಎಷ್ಟು ಬೇಕು ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ. ಸೊ ತುಂಬಾ ಹಾಕಿ ಓವರ್ಲೋಡ್ ಮಾಡಿ ದಟ್ ನಮ್ಗೆ ಹೇಗಿರ್ಬೇಕು ಅಂದ್ರೆ ಗಾಡಿ ಒಂದು ಸೇಫ್ಟಿ ಪರ್ಪಸ್ಗೋಸ್ಕರ ಚೆನ್ನಾಗಿರ್ಬೇಕು ಅಷ್ಟೇನೆ. ಅಂಡ್ ಅದು ಜಾಸ್ತಿ ಲೋಡ್ ಆಗಬಾರ್ದು ಬೈಕ್ಗೆ. ಗಾಡಿ ವೆಯ್ಟ್ ಆದಷ್ಟು ನಮಗೆ ತೊಂದರೆ. ಇನ್ನೊಂದು ಅವ್ರು ಏನಾದ್ರು ಒಂದು ಬೈಕ್ಗೆ ಲೈಕ್ ಯಾವುದೇ ಮಾಡಿದ್ರು ಎಲ್ಲ ಕಂಪ್ಲೀಟ್ ಪ್ರಾಡಕ್ಟ್ಸ್ ಕೊಡ್ತಾರೆ. ಬೇರೆ ಯಾವುದೇ ಒಂದು ಮಾಡೋದು ಮತ್ತೆ ಇನ್ನೊಂದು ಬೇರೆ ಪ್ರಾಡಕ್ಟ್ಸ್ ಆ ಥರ ಎಲ್ಲ ಒಂದೇ ಯಾವ ಪ್ರಾಡಕ್ಟ್ ಒಂದು ಬೈಕ್ಗೆ ಅಂತ ಲಾಂಚ್ ಮಾಡ್ತಾರೋ ಪ್ರತಿಯೊಂದು ಪ್ರಾಡಕ್ಟ್ ಕಂಪ್ಲೀಟ್ ಆಗಿ ಲಾಂಚ್ ಮಾಡ್ತಾರೆ. ಹಾಗೆ ನೀವೇ ನೋಡ್ತಾ ಇದ್ದೀರಲ್ಲ, ಇಷ್ಟು ಕಾನ್ಫಿಡೆಂಟ್ ಆಗಿ ಲಾಂಚ್ ಮಾಡೋಕ್ಕೂ ಆ ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ. ಒಂದು ನನ್ನ ಪ್ರಾಡಕ್ಟ್ನ ನಾನು ಇಷ್ಟು ಕ್ಲೀನಾಗಿ ತೋರಿಸ್ಕೊಳ್ಬೇಕು, ಇಷ್ಟು ದೊಡ್ಡದಾಗಿ ತೋರಿಸ್ಕೋಬೇಕು ಅಂತ ಆ ಕಾನ್ಫಿಡೆನ್ಸ್ಗೋಸ್ಕರ ನಾವು ಅದು ಮೆಚ್ಕೊಳ್ಳೇಬೇಕು. ಏನಕ್ಕೆ ಅಂದ್ರೆ ಒಂದು ಪ್ರಾಡಕ್ಟ್ ಮಾಡಿ ಇಷ್ಟು ಕ್ಲೀನಾಗಿ ಅವರು ಎಲ್ಲ ಕಡೆಯಿಂದ ಸೋರ್ಸ್ ಔಟ್ ಮಾಡಿ ಇಷ್ಟು ಕ್ಲೀನಾಗಿ ಅವ್ರದ್ದು ಪ್ರಮೋಷನ್ಸ್ ಏನಿದೆ ಪ್ರಮೋಷನ್ಸ್ ಮಾಡ್ತಾ ಇದ್ದಾರೆ. ಅವ್ರು ತುಂಬ ಒಳ್ಳೆ ಲೆವೆಲಲ್ಲಿ ಆ್ಯಂಡ್ ಏನು ಕಂಟೆಂಟ್ ಕೊಡ್ತಾ ಇದ್ದಾರೆ ಅವರು ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅವ್ರ ಪ್ರಾಡಕ್ಟ್ ಬಗ್ಗೆ. ಅಲ್ಲ, ಇನ್ನೊಂದು ಏನಂತ ಹೇಳಿದ್ರೆ ನಮ್ದು ಟೂರಿಂಗ್ ಸೆಟಪ್ಗೆ ತುಂಬಾ ಆಕ್ಸೆಸರೀಸ್ ಬರ್ತದೆ. ಲೈಕ್ ಹಿಮಾಲಯನ್ ಆಗಲಿ ADV ಆಗಲಿ ಅದಕ್ಕೆಲ್ಲ ತುಂಬಾ ಆಕ್ಸೆಸರೀಸ್ ಇದೆ. ಇನ್ನು ಈ ತರ ಬೈಕ್ ನೇಕೆಡ್ ಬೈಕ್ಸ್ಗೆಲ್ಲ ಆಕ್ಸೆಸರೀಸ್ ಕಡಿಮೆನೆ. ಲೈಕ್ ಥರ್ಡ್ ಪಾರ್ಟಿ ಸೋರ್ಸ್ ಮಾಡೋದೇ ಜಾಸ್ತಿ. ಲೈಕ್ ಒಬ್ರದೊಂದು ಇನ್ನೊಂದು ಅವರೇ ಓನ್ ಆಗಿ ಮಾಡಿಸ್ಕೊಳ್ಳೋಬೇಕಾಗಿರೋದು ಜಾಸ್ತಿ ಇದೆ ಪ್ರಾಡಕ್ಟ್ಸ್. ಯಾಕಂದ್ರೆ ಪಲ್ಸರಲ್ಲಿ ನೀವು ನೋಡಬೇಕು 220 ಅಥವಾ ಯಾವುದೇ ಒಂದು NS ನಾವು ಮಾಡಿಸ್ಬೇಕು ಅಂದ್ರೆ ಎಲ್ಲ ಕಡೆಯಿಂದ ಸೋರ್ಸ್ ಮಾಡಿ ನಾವು ಮಾಡಬೇಕು. ಆದರೆ ಇವ್ರು ಕಂಪ್ಲೀಟ್ ಆಗಿ ಒಂದೇ ಪ್ಯಾಕೇಜಲ್ಲಿ ಮಾಡ್ಕೊಂಡಿದ್ದಾರೆ. ಈಗ ಒಂದು NS 400 ಅಂದ್ರೆ ಇದಕ್ಕೂ ಈ ತರ ಆಕ್ಸೆಸರೀಸ್ ಟೂರಿಂಗ್ ಮಾಡ್ಬೋದು ಅನ್ನೋ ಪ್ರತಿಯೊಂದು. ಇದಕ್ಕೆ ಸ್ಯಾಡಲ್ ಸ್ಟೇ ಆಗಲಿ, ಟಾಪ್ ರ್ಯಾಕ್ ಆಗಲಿ ಇದೆಲ್ಲಾನು, ಮತ್ತೆ ಹೆಡ್ಲೈಟ್ ಗ್ರಿಲ್ ತುಂಬಾ ಚೆನ್ನಾಗಿದೆ. ಹೆಡ್ಲೈಟ್ ಗ್ರಿಲ್ ಆಗಲಿ ಪ್ರತಿಯೊಂದೂ ಒಂದು ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನ್ಯಾಷನಲ್ ಸ್ಟಂಟ್ ರೈಡರು ಕ್ಯಾಮ್ರಾ ಫೇಸ್ಗೆ ಎಲ್ಲೋ ಕಾಣಿಸ್ಕೊಳ್ಳಲ್ಲ. ಇವರು ತುಂಬಾ ಹುಡುಗಿರ ತರ ನಾಚ್ಕೊಂತಾರೆ. ತುಂಬಾ ಆರ್ಟ್ಲಿ ಪರ್ಸನ್, ಡೌನ್ ಟು ಅರ್ತ್. ಯಾರೇ ಒಬ್ರು ಬಂದ್ರು ನಮ್ಮ ಗಾಡಿ ಅನ್ನೋ ತರ ರೆಡಿ ಮಾಡಿಕೊಡ್ತಾರೆ. ಶ್ಯಾಮ್ ಅಂತ ಹೇಳಿ ಎಲ್ಲರೂ ಒಂದ್ಸಲಿ ವಿಸಿಟ್ ಮಾಡಿ HRZ ಶಾಪ್ಗೆ. ಅವ್ರ ಜೊತೆ ಒಂದ್ಸಲಿ ಮಾತಾಡಿದ್ಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ವ್ಯಕ್ತಿ ಏನು ಅಂತ ಹೇಳಿ. ಮಾತಾಡೋ ತನಕ ಫಸ್ಟ್ ನಾನು ಅಂದ್ಕೊಂಡಿದ್ದೆ ಅದೇ ತರ ಬ್ಯಾಡ್ ನೆಗೆಟಿವ್ ಇದೆ. ಮಾತಾಡಿದ್ಮೇಲೆ ಗೊತ್ತಾಗಿದ್ದು ಶ್ಯಾಮ್ ಏನು ಅಂತ ಹೇಳಿ. ಕಸ್ಟಮೈಸೇಷನ್ ಅಂತಾನು ಮಾತಾಡಿದೆ. ಪ್ರತಿಯೊಬ್ಬರಿಗೂ ಇವ್ರಿಗೆ ಈಗ ನಮ್ಮ ಶೆಟ್ಟಿ ವ್ಲಾಗ್ಸ್ ಅವರೇ ಆಗಲಿ ಅವ್ರಿಗೂ ನಿಮ್ಮ ನಿಮಗೆ ಯಾವುದೇ ಒಂದು ಕಸ್ಟಮ್ ಆಕ್ಸೆಸರೀಸ್ ಇಷ್ಟ ಆಗಿಲ್ಲ ಅಂದರೆ ನಿಮ್ಮದೇ ಒಂದು ಡಿಸೈನ್ ಕ್ರಿಯೇಟ್ ಮಾಡಿ ನಾವೇ ನಿಮಗೆ ಇಷ್ಟ ಆಗೋ ಥರ ಮಾಡ್ಕೊಡ್ತಾ ಇದ್ದೀವಿ. ಕಂಪ್ಲೀಟ್ ಸೆಟಪ್ ನೀವೇನು ನೋಡ್ತಾ ಇದ್ದೀರಾ ಅಡ್ವೆಂಚರ್ ಸೆಟಪ್ HRZ ಪಿಟ್ ಶಾಪ್ ಕಡೆಯಿಂದನೇ ರೆಡಿ ಆಗುತ್ತೆ. ಅದು ಬಿಟ್ಟು ನಿಮ್ಗೆ ಏನಾದರೂ ಪರ್ಫಾರ್ಮೆನ್ಸ್ ಮಾಡಿಸ್ಬೇಕು ಅಂದರೆ ಅದನ್ನು ಸಿಗುತ್ತೆ ವಿತ್ ಕಂಪ್ಲೀಟ್ ನಿಮ್ಮ ಕಸ್ಟಮೈಸೇಷನ್. ಈಗ ನಿಮ್ಮ ಗಾಡಿಗಳೆಲ್ಲ ನೋಡಿದ್ರೆ ನಿಮ್ಮ ಇನ್ಸ್ಟಾ ID ಇಲ್ಲ ನೀವೇ ಹಾಕೊಂಡಿರ್ತೀರಾ.
ಅದು ಏನಿರಲಿ ಕಂಪ್ಲೀಟ್ ಕಸ್ಟಮೈಸೇಷನ್ ನಮ್ಮ HRZ ಪಿಟ್ ಸ್ಟಾಪ್ ಕಡೆಯಿಂದ ಮಾಡ್ಕೊಡ್ತೀವಿ. ನಾಟ್ ಆಸ್ ಅ ಬ್ರ್ಯಾಂಡ್, ನಿಮ್ಮ ಪರ್ಸ್ನಲ್ ಚಾಯ್ಸ್ ಏನಿರುತ್ತೆ ಅದನ್ನು ನಾವು ನಿಮ್ಮ ಗಾಡಿ ಮೇಲೆ ಔಟ್ಪುಟ್ ತಂದು ಕೊಡ್ತೀವಿ. ಸೊ ಏನಂದರೆ ಸರ್, ಇವಾಗ ಒಂದು ಮೈಂಡ್ ಸೆಟಲ್ಲಿ ಎಲ್ರಿಗೂ ಬಂದಿರುತ್ತೆ ಹೈಯರ್ ಆ್ಯಂಡ್ ವೆಹಿಕಲ್ಸು ಮಾತ್ರ ಆಕ್ಸೆಸರಿ ಸಿಗೋದು. ಸೊ ಇವಾಗ ನಾನೊಬ್ಬ ಪ್ಲಾಟಿನಾ ರೈಡರು, ನಂತರನೇ ಎಷ್ಟೋ ಜನ ರೈಡ್ ಮಾಡ್ತಾ ಇರ್ತಾರೆ. ಅವ್ರುಗಳಿಗೂ ಅವರ ಬೈಕ್ನ ಈ ಥರ ಆಕ್ಸೆಸರಿ ಹಾಕ್ಸ್ಕೋಬೇಕು ಅಂತ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ಎಲ್ಲ ಕಡೆ ಹೋದ್ರೆ ಈ ಗಾಡಿಗೆಲ್ಲ ಯಾರಪ್ಪ ಹಾಕೊಡ್ತಾರೆ, ಏನು ಮಾಡ್ಕೊಡ್ತಾರೆ, ಎಲ್ಲ ಜುಗಾಡು ಮಾಡಿ ಕಳಿಸ್ಕೊಡ್ತಾರೆ. ಬಟ್ ಇಲ್ಲಿ HRZ ಪಿಟ್ ಶಾಪಲ್ಲಿ ಅದು ಮೇಯ್ನಾಗಿ ಇವ್ರು ಇದಾರಲ್ಲ ಸರ್, ಯಾವುದೇ ಗಾಡಿ ಆಗಲಿ 100cc ಆಗಲಿ 1000cc ಆಗಲಿ ಮಾಡ್ಕೊಡ್ತಾರೆ. ಅದೇ ಒಂದು ದೊಡ್ಡ ಖುಷಿ ಇಲ್ಲಿ. ಮತ್ತೆ ಇನ್ನೊಂದು ಒಂದು ಒಳ್ಳೆ ದೊಡ್ಡ ಮೈಸೂರಲ್ಲಿ ದೊಡ್ಡ ಶಾಪ್ ಆಗಿ ಬೆಳಿಗ್ಗೆ ಅಂತ ಕೇಳ್ಕೊಳ್ತೀವಿ. ಸಪೋರ್ಟ್ ಮಾಡಿ. ಮೈಸೂರಲ್ಲಿ ಇರೋರು ದಯವಿಟ್ಟು ಬೆಂಗಳೂರು ಬಂದು ಹಾಕ್ಸ್ಕೊಬೇಡಿ, ಇಲ್ಲೇ ಸಿಗುತ್ತೆ. ಅಕಸ್ಮಾತ್ ಸಿಕ್ಕಿಲ್ಲ ನೀವು ಕೇಳಿ ತರಿಸ್ಕೊಡ್ತಾರೆ. ಕೆಲಸ ಮಾಡಿ ಬ್ರೋ ನೀವು. ಯಾಕಂದ್ರೆ ಜನ ಬೆಂಗಳೂರಲ್ಲಿ ಯಾರೇ ಇರಲಿ ಇಡೀ ಕರ್ನಾಟಕ ಗಾಡಿ ಎತ್ಕೊಂಡು ಫಸ್ಟ್ ರೈಡ್ ಮಾಡೋದು ಬೆಂಗಳೂರಿಗೆ. ಏನಾದ್ರು ಹಾಕ್ಸ್ಕೊಂಬರೋಣ ಅಂತ ಬರ್ತಾರೆ. ಏನಕ್ಕೆ ತಲೆನೇ ಕೆಡ್ಸ್ಕೊಳಂಗಿಲ್ಲ, ಇಲ್ಲೇ ಸಿಗುತ್ತೆ ಇದ್ಮೇಲೆ. ಆ ಥರ ಬೆಳೀತಾ ಇದೆ ಮೈಸೂರಾಗಲಿ ಯಾವುದೇ ಊರಾಗಲಿ ಎಲ್ಲ ಕಡೆಯೂ ಬೆಳೀತಾ ಇದೆ. ಇದು ಚೆನ್ನಾಗಿದೆ ಇಷ್ಟೇ. ಈವೆಂಟ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು, ಎಲ್ಲ ಖುಷಿಯಾದರು. ಸೊ ನೋಡಿದ್ರಲ್ಲ ಅವರೆಲ್ಲ ಯಾವ್ಯಾವ ಥರ ಏನೇನು ಮಾತಾಡಿದ್ರು ಅಂತ. ಸೊ ಒನ್ಸ್ ಮೈಸೂರಲ್ಲಿರೋ ವಿಶ್ವಮಾನವರ ರೋಡಲ್ಲಿರೋ HRZ ಪಿಟ್ ಸ್ಟಾಪ್ಗೆ ವಿಸಿಟ್ ಮಾಡಿ, ನಾನು ಇರ್ತೀನಿ. ಸೊ ನಿಮ್ಗೆ ಏನು ಬೇಕೋ ಎಲ್ಲನೂ ಕೇಳಿಕೊಂಡು, ರೇಟೆಲ್ಲ ಕೇಳಿಕೊಂಡು ಒಳ್ಳೆ ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ಹಾಕ್ಕೊಡ್ತೀವಿ. ಸೊ ನನ್ನ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಶೆಟ್ಟಿ ವ್ಲಾಗ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್.